ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯ ಮೀನಾಗೆ ಅಂತ ತಂದಿರೋ ಸೀರೆಯನ್ನ ಹಾಕೊಂಡು ಮೀನಾ ಸೂರ್ಯನ್ ಜೊತೆ ಸೆಲ್ಫಿ ತಗೋತಾಳೆ. ಹೌದು, ಅದೇನ್ರಿ ಇನ್ನೊಂದ್ ಬ್ಯಾಗ್ ಅಲ್ಲಿ ತಗೊಂಡ್ ಬಂದಿದ್ದೀರಾ, ಇನ್ನೊಂದ್ ಸೀರೆನಾ ಅಂತ ಮೀನಾ ಕೇಳಿದಾಗ, ಹಾ ಆಸೆ ನೋಡು, ಇನ್ನೊಂದ್ ಸೀರೆ ಅಲ್ಲ, ಏನೂ ಇಲ್ಲ, ಅದ್ರಲ್ಲಿ ಚಿಕ್ಕ ಮಗುದು ಬಟ್ಟೆ ಇದೆ ಅಂತ ಸೂರ್ಯ ಹೇಳ್ತಾನೆ. ಚಿಕ್ಕ ಮಗುಗ ರೀ, ನಮ್ಗಿನ್ನು ಮಕ್ಳೇ ಆಗ್ಲಿಲ್ವಲ್ರಿ, ಹುಟ್ಟೋ ಮಗುಗೋಸ್ಕರ ಇವಾಗ್ಲಿಂದಾನೇ ಬಟ್ಟೆ ತಂದಿಡ್ತಿದ್ದೀರಾ ಅಂತ ಮೀನಾ ಕೇಳಿದಾಗ, ಅಯ್ಯೋ ಅಷ್ಟೊಂದೆಲ್ಲ ನಾಚ್ಕೋಬೇಡ ಕಣಮ್ಮ, ಆತರ ಎಲ್ಲ ಏನು ಇಲ್ಲ, ಇದು ಕೃಷ್ಗೋಸ್ಕರ ಅಂತ ಸೂರ್ಯ ಹೇಳ್ತಾನೆ. ಕೃಷ್ಗೋಸ್ಕರನ ಅಂತ ಮೀನಾ ಕೇಳಿದಾಗ, ಹೌದು, ಹಂಗೆ ಹೋಗ್ಬೇಕಾದ್ರೆ ಗಂಡ್ ಮಗು ಬಟ್ಟೆ ನೋಡ್ದೆ, ನನಗ್ ತುಂಬಾ ಇಷ್ಟ ಆಗೋಯ್ತು, ಹಾಗೆ ಕೃಷ್ಣ ಜ್ಞಾಪಕಕ್ ಬಂದ, ಹಾಗಾಗಿ ತಗೊಂಡ್ ಬಂದೆ, ಅವನನ್ನ ನೋಡಕ್ ಹೋದಾಗ ಈ ಬಟ್ಟೆನ ಅವನಿಗೆ ತಗೊಂಡೋಗ್ ಕೊಡೋಣ ಅಂತ ಸೂರ್ಯ ಹೇಳ್ತಾನೆ. ಸರಿ ಹಂಗೆ ಮಾಡೋಣ ರೀ, ಅವನ್ಗೆ ಆಪರೇಷನ್ ಆದಾಗಿಂದ ನಾವ್ ಅವನ್ನ ನೋಡೋದಕ್ಕೆ ಹೋಗ್ಲಿಲ್ಲ, ಹೋಗ್ ಬರೋಣವಾ ಅಂತ ಮೀನಾ ಕೇಳಿದಾಗ, ಸರಿ ಹಂಗೆ ಮಾಡೋಣ ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ಕ್ರಿಶ್ ರೋಡಿಗೆ ಬಂದು ಬಗ್ಗಿ ನೋಡ್ತಿರುವಾಗ, ಹೇ ಕ್ರಿಶ್, ಏನು ಮಾಡ್ತಿದ್ಯಾ, ಬಾರೋ ಒಳಗಡೆ, ನಿನ್ ಫ್ರೆಂಡ್ಸ್ ಬರ್ತಾರೆ ಅಂತ ಕಾಯ್ತಾ ಇದ್ಯಾ ಅಂತ ಪ್ರಮೀಳಾ ಕೇಳಿದಾಗ, ನಮ್ಮಮ್ಮ ಇನ್ನು ಬಂದಿಲ್ವಲ್ಲ ಅಂತ ಕ್ರಿಶ್ ಹೇಳ್ತಾನೆ. ಅಯ್ಯೋ ಅವಳು ಬರ್ತಾಳೆ ಬಾರೋ, ಅಷ್ಟೊಂದ್ ದೂರದಿಂದ ಬರ್ಬೇಕಲ್ವಾ, ಬಂದೇ ಬರ್ತಾಳೆ ಬಾ ಅಂತ ಪ್ರಮೀಳಾ ಹೇಳಿದಾಗ, ನಾನ್ ಬೇಗ ಬರ್ಬೇಕು ಅಂತ ಅಮ್ಮನ್ಗೆ ಹೇಳಿದ್ದೆ ಅಜ್ಜಿ, ಆದ್ರೆ ಅಮ್ಮ ಇನ್ನೂ ಬರ್ಲಿಲ್ಲ, ನನ್ಗೆ ಬರ್ತಡೇನೆ ಬೇಡ ಅಂತ ಹೇಳಿ ಕ್ರಿಶ್ ಕೋಪ ಮಾಡ್ಕೊಂಡು ನಿಂತಿರ್ತಾನೆ. ಅಷ್ಟ್ರಲ್ಲಿ ಅಲ್ಗೆ ರೋಹಿಣಿ ಬಂದು ಕ್ರಿಶ್ ಅಂತ ಕರೆದಾಗ, ಅಮ್ಮ ಅಂತ ಕ್ರಿಶ್ ಹೋಗಿ ರೋಹಿಣಿನ್ ತಬ್ಕೊಂಡು ಖುಷಿಯಿಂದ, ಅಮ್ಮ ಬಾಮ್ಮ ಒಳಗಡೆ ಅಂತ ಕ್ರಿಶ್ ರೋಹಿಣಿನ್ ಕರ್ಕೊಂಡ್ ಹೋಗ್ತಾನೆ. ನಂತರ, ಅಮ್ಮ ಇವತ್ ನನ್ ಫ್ರೆಂಡ್ಸ್ ಎಲ್ಲ ಬರ್ತಾರಮ್ಮ, ಅವ್ರ ಹತ್ರ ನೀನೆ ನನ್ನ ಅಮ್ಮ ಅಂತ ಹೇಳ್ತೀನಿ, ಆಮೇಲೆ ನನ್ ಫ್ರೆಂಡ್ ಒಬ್ಬ ತುಂಬಾ ಕಿಂಡಲ್ ಮಾಡ್ತಿದ್ನಲ್ಲ, ಅವನ ಹತ್ರನು ನನ್ನ ಅಮ್ಮ ನೋಡು ಅಂತ ತೋರಿಸ್ತೀನಿ ಅಂತ ಕ್ರಿಶ್ ಹೇಳ್ಬೇಕಾದ್ರೆ, ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ ಕಣೆ ಕಲ್ಯಾಣಿ, ನಿನ್ ಬಗ್ಗೆನೆ ಮಾತಾಡ್ತಿದ್ದ, ಈಗ್ಲೂ ನೋಡು ನೀನ್ ಬರ್ತೀಯೋ ಇಲ್ವೋ ಅಂತ ಬಾಗ್ಲಲ್ಲೇ ನಿಂತ್ಕೊಂಡ್ ಕಾಯ್ತಿದ್ದ ಕಣೆ ಅಂತ ಪ್ರಮೀಳಾ ಹೇಳ್ತಾರೆ. ಆಗ ರೋಹಿಣಿ, ಕ್ರಿಶ್ ಈಗ್ಲೇ ನಾನ್ ನಿನ್ನ ಅಮ್ಮ ಅಂತ ಯಾರ ಹತ್ರನು ಹೇಳ್ಬಾರ್ದು ಅಂತ ಹೇಳಿದಾಗ, ಯಾಕಮ್ಮ ಅಂತ ಕ್ರಿಶ್ ಕೇಳ್ತಾನೆ. ಅದನ್ನೆಲ್ಲ ಹೇಳೋದಕ್ಕೆ ಇವಾಗ ಟೈಮ್ ಅಲ್ಲ ಕಂದ, ನಾನೇ ನಿನ್ನಮ್ಮ ಅಂತ ಇನ್ನೊಂದ್ ದಿವಸ ಎಲ್ಲರ ಹತ್ರ ನಾನೇ ಹೇಳ್ತೀನಿ, ಅದುವರೆಗೂ ನೀನ್ ಯಾರ ಹತ್ರನು ಹೇಳ್ಬಾರ್ದು ಅಂತ ರೋಹಿಣಿ ಕ್ರಿಶ್ ಹತ್ರ ಹೇಳಿದಾಗ, ಸರಿನಮ್ಮ ನಾನ್ ಯಾರಿಗೂ ಹೇಳೋದಿಲ್ಲ ಅಂತ ಕ್ರಿಶ್ ಹೇಳ್ತಾನೆ. ನಂತರ ರೋಹಿಣಿ ತಾನ್ ತಂದಿರೋ ಬಟ್ಟೆನ ಕ್ರಿಶ್ ಕೊಟ್ಟಾಗ, ನಾನ್ ಹಾಕೊಂಡ್ ಬರ್ತೀನಿ ಇರಮ್ಮ ಅಂತ ಹೇಳಿ ಕ್ರಿಶ್ ಒಳಗಡೆ ಹೋಗ್ತಾನೆ. ಆಗ ಪ್ರಮೀಳಾ, ನೋಡಿದ್ಯೇನೆ ಕಲ್ಯಾಣಿ, ನೀನೇ ಅಮ್ಮ ಅಂತ ಗೊತ್ತಾದಾಗಿಂದ ಅವ್ನ್ ಎಷ್ಟೊಂದ್ ಖುಷಿಯಾಗಿದ್ದಾನ್ ಗೊತ್ತಾ, ನಿನ್ ಬಗ್ಗೆ ಬಿಟ್ರೆ ಬೇರೆ ಏನು ಮಾತಾಡೋದೇ ಇಲ್ಲ ಅವನು, ನಾನ್ ಚೆನ್ನಾಗ್ ಓದಿ ದೊಡ್ಡವನಾಗಿ ನನ್ನ ಅಮ್ಮನ್ ಏನೇನೋ ಕೊಡಿಸ್ತೀನಿ ಅಂತ ಹೇಳ್ತಿರ್ತಾನ್ ಕಣೆ, ಆದ್ರೆ ಅವ್ನ್ ನಿನ್ ಜೊತೆ ಇರೋದಕ್ ಆಗೋದಿಲ್ವಲ್ಲೇ ಕಲ್ಯಾಣಿ, ಈಗ ನೀನೇ ಅಮ್ಮ ಅನ್ನೋದು ಅವ್ನಿಗೆ ಗೊತ್ತಾಯ್ತು, ಇನ್ನು ದೊಡ್ಡವನ್ ಆಗ್ತಾ ಆಗ್ತಾ ಅವ್ನ್ಗೆಲ್ಲ ಅರ್ಥ ಆಗತ್ತೆ, ಆಮೇಲೆ ನೀನ್ ಮದ್ವೆ ಆಗಿರೋದ್ರ ಬಗ್ಗೆ ಹೇಗೆ ಹೇಳಿ ಅರ್ಥ ಮಾಡ್ಸೋದು, ಒಂದು ಅರ್ಥ ಆಗ್ತಿಲ್ಲ ಕಣೆ ಅಂತ ಪ್ರಮೀಳಾ ಹೇಳಿದಾಗ, ನೀನೇನು ಹೇಳೋ ಅವಶ್ಯಕತೆ ಇಲ್ಲ, ಯಾವಾಗ ಹೇಳ್ಬೇಕೋ ಅವಾಗ ನಾನೇ ಹೇಳ್ತೀನಿ, ನೀನ್ ಇದಕ್ಕೆಲ್ಲ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಇನ್ನು ಎಷ್ಟ್ ದಿನ ಅಂತ ಈ ರೀತಿ ಇರೋದಕ್ಕಾಗುತ್ತೆ, ನಿಮ್ ಮನೇಲಿ ಯಾವತ್ತೇ ಆ ನಿಜ ಎಲ್ಲ ಹೇಳ್ತೀಯಾ ಅಂತ ಪ್ರಮೀಳಾ ಕೇಳಿದಾಗ, ಯಾಕಮ್ಮ ನಾನ್ ಬಂದಾಗಲ್ಲ ಇದ್ರ ಬಗ್ಗೆನೆ ಕೇಳ್ತಾ ನನ್ ತಲೆ ತಿಂತಿರ್ತೀಯಾ, ಈಗ ನಾನು ಸಿಕ್ಕಾಪಟ್ಟೆ ಸಮಸ್ಯೆಲಿದ್ದೀನಿ, ಇಲ್ಲಿಗ್ ಬರೋದಕ್ಕೆ ಎಷ್ಟೊಂದ್ ಕಷ್ಟ ಪಟ್ಟಿದ್ದೀನಿ ಅಂತ ನಿನ್ಗೇನಾದ್ರೂ ಗೊತ್ತಾ, ಮನೋಜ್ ಹತ್ರ ಕೂಡ ಸುಳ್ಳು ಹೇಳಿ ಬಂದಿದ್ದೀನಿ ಅಂತ ರೋಹಿಣಿ ಹೇಳ್ತಾಳೆ. ಹಾಗಂತ ಎಷ್ಟ್ ದಿನ ಅಂತ ನಿಜ ಮುಚ್ಚಿಡೋದಕ್ಕಾಗುತ್ತೆ ಕಲ್ಯಾಣಿ ಅಂತ ಪ್ರಮೀಳಾ ಕೇಳಿದಾಗ, ನೋಡಮ್ಮ ಇದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ, ಯಾವಾಗ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ಅಂತ ರೋಹಿಣಿ ಹೇಳ್ತಾಳೆ. ಅದ್ ಹಾಗಲ್ಲ ಕಣೆ ಕಲ್ಯಾಣಿ, ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನ ನೀನ್ ಸ್ವಲ್ಪ ಆದ್ರೂ ಯೋಚನೆ ಮಾಡಿ ಅಂತ ಪ್ರಮೀಳಾ ಹೇಳಿದಾಗ, ಈಗ ನಾನು ಇಲ್ಲಿ ಇರ್ಬೇಕಾ ಇಲ್ಲ ಹೋಗ್ಬೇಕಾ ಅಂತ ರೋಹಿಣಿ ಕೇಳ್ತಾಳೆ. ಸರಿ ಆಯ್ತು, ನಾನು ಏನು ಕೇಳೋದಿಲ್ಲ, ಆದ್ರೆ ಇದನ್ನ ತುಂಬಾ ದಿವಸ ಮುಚ್ಚಿಡೋದಕ್ಕೆ ಆಗೋದಿಲ್ಲ ಕಣೆ ಕಲ್ಯಾಣಿ, ಅದ್ರ ಬಗ್ಗೆ ನೀನ್ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿ ಪ್ರಮೀಳಾ ಒಳಗಡೆ ಹೋಗ್ತಾರೆ. ಈ ಕಡೆ ರೋಹಿಣಿ ಕ್ರಿಶ್ ಬರ್ತಡೆಗೆ ಅಂತ ಬಲೂನ್ ಎಲ್ಲ ಡೆಕೋರೇಷನ್ ಮಾಡ್ತಿರುವಾಗ, ಕ್ರಿಶ್ ರೋಹಿಣಿ ತಂದಿರೋ ಡ್ರೆಸ್ ನ ಹಾಕೊಂಡು, ಅಮ್ಮ ಹೇಗಿದೆ ಚೆನ್ನಾಗಿದ್ಯಾ ಅಂತ ಕ್ರಿಶ್ ಕೇಳ್ತಾನೆ. ತುಂಬಾ ಚೆನ್ನಾಗಿದೆ ಬಾ ಇಲ್ಲಿ ಅಂತ ರೋಹಿಣಿ ಕ್ರಿಶ್ ನ ಮುದ್ದು ಮಾಡ್ತಿರ್ಬೇಕಾದ್ರೆ, ಅವ್ರಿಬ್ರು ಮುದ್ದಾಡ್ತಿರೋದನ್ನ ಪ್ರಮೀಳಾ ನೋಡಿ ಖುಷಿ ಪಡ್ತಾರೆ. ನಂತರ ರೋಹಿಣಿ, ಅಮ್ಮ ಕೇಕ್ ಬಂದಾಯ್ತಾ ಅಂತ ಕೇಳಿದಾಗ, ಹಾ ಬಂದಾಯ್ತು ಕಲ್ಯಾಣಿ, ಒಳಗಡೆನೆ ಇದೆ, ಕೊಟ್ಟು ಹೋಗಿದ್ದಾರೆ ಅಂತ ಪ್ರಮೀಳಾ ಹೇಳ್ತಾಳೆ. ಅಜ್ಜಿ ಚಾಕ್ಲೇಟ್ ತಾನೆ ಅಂತ ಕ್ರಿಶ್ ಕೇಳಿದಾಗ, ಇಲ್ಲ ಕಣೋ ಕೇಕ್ ಇದೆ ಅಂತ ಪ್ರಮೀಳಾ ಹೇಳ್ತಾರೆ. ಅಯ್ಯೋ ಅಜ್ಜಿ ಚಾಕ್ಲೇಟ್ ಫ್ಲೇವರ್ ಅಂತ ಕೇಳಿದ್ದು ಅಂತ ಕ್ರಿಶ್ ಹೇಳಿದಾಗ, ಅದೆಲ್ಲ ನನ್ಗೆ ಗೊತ್ತಿಲ್ಲ ಕಣೋ, ನಿಮ್ಮಮ್ಮ ಏನ್ ಹೇಳಿದ್ಲು ಅದನ್ನ ತಂದು ಕೊಟ್ಟು ಹೋಗಿದ್ದಾರೆ, ಒಳಗಡೆ ಇದೆ ಅಂತ ಪ್ರಮೀಳಾ ಹೇಳ್ತಾರೆ. ಆಗ ರೋಹಿಣಿ, ನಿನ್ಗೆ ಇಷ್ಟ ಆಗಿರುವಂತ ಚಾಕ್ಲೇಟ್ ಫ್ಲೇವರ್ ಕಣೋ ಅಂತ ಹೇಳಿದಾಗ, ಹಾ ಸರಿ ಆಯ್ತಮ್ಮ ಅಂತ ಕ್ರಿಶ್ ಹೇಳ್ತಾನೆ. ಅಷ್ಟ್ರಲ್ಲಿ ಅಲ್ಗೆ ಕ್ರಿಶ್ ಫ್ರೆಂಡ್ಸ್ ಮತ್ತೆ ಅಕ್ಕಪಕ್ಕದ ಮನೆಯವರೆಲ್ಲ ಬರ್ತಾರೆ. ಏನಮ್ಮ ಕಲ್ಯಾಣಿ, ತುಂಬಾ ದಿನ ಆಗೋಯ್ತು, ನಿನ್ನ ನೋಡೋದಕ್ಕೆ ಕಷ್ಟ ಆಗ್ಬಿಟ್ಟಿದ್ಯಲ್ಲಮ್ಮ ಅಂತ ಅಕ್ಕಪಕ್ಕದವರೆಲ್ಲ ಕೇಳಿದಾಗ, ಅದು ಕೆಲ್ಸ ಜಾಸ್ತಿ ಇರುತ್ತೆ, ಅದಕ್ಕೆ ಬರೋದಕ್ ಆಗ್ತಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಅಲ್ಲ, ನಿಮ್ಮಮ್ಮ ಮತ್ತೆ ಕ್ರಿಶ್ ಇಬ್ರು ಒಂಟಿಯಾಗಿ ಇಲ್ಲೇ ಇರ್ತಾರೆ, ಅವ್ರನ್ನ ಕರ್ಕೊಂಡ್ ಹೋಗಿ ನಿನ್ ಜೊತೆನೆ ಇರ್ಸ್ಕೋಬಹುದಲ್ವೇನಮ್ಮ ಅಂತ ಅಕ್ಕಪಕ್ಕದವ್ರು ಕೇಳಿದಾಗ, ಅಯ್ಯೋ ಅದೆಲ್ಲ ಯಾಕೆ ಬಾರಮ್ಮ, ಇದು ನಮ್ಮೂರು, ಇದನ್ನ ಬಿಟ್ಟು ಹೋಗೋದಕ್ಕೆ ನಮ್ಗೆ ಮನ್ಸಿಲ್ಲ, ಎಲ್ರು ಕುತ್ಕೊಳ್ಳಿ ಬನ್ನಿ ಅಂತ ಪ್ರಮೀಳಾ ಹೇಳ್ತಾರೆ. ಹೇ ಕ್ರಿಶ್, ನಿನ್ಗೆ ಕೋಟ್ ತುಂಬಾ ಚೆನ್ನಾಗ್ ಕಾಣಿಸ್ತಿದೆ ಕಣೋ, ಯಾರೋ ಕೊಡ್ಸಿದ್ದು ಅಂತ ಕ್ರಿಶ್ ಫ್ರೆಂಡ್ಸ್ ಗಳೆಲ್ಲ ಕೇಳ್ತಿರೋವಾಗ, ಚೆನ್ನಾಗಿದ್ಯಾ ನಮ್ಮ ಅಮ್ಮನೇ ಅಂತ ಕ್ರಿಶ್ ಹೇಳಕ್ ಹೋಗಿ, ಅಲ್ಲ ಅಲ್ಲ ನಮ್ಮ ಅತ್ತೆ ಕೊಡ್ಸಿದ್ದು ಅಂತ ಹೇಳ್ತಾನೆ. ಆಗ ರೋಹಿಣಿಗ್ ಬೇಜಾರಾಗುತ್ತೆ. ಹೌದು, ಸ್ಕೂಲ್ಗೆ ಇದನ್ನೇ ಹಾಕೊಂಡ್ ಬರ್ತೀಯಾ ಅಂತ ಹುಡುಗರೆಲ್ಲ ಕೇಳ್ತಿರೋವಾಗ, ಇವತ್ತು ಬರ್ತಡೇ ಮುಗ್ದೋಗುತ್ತಲ್ವಾ, ಸ್ಕೂಲ್ ಫಂಕ್ಷನ್ ಇರುತ್ತಲ್ಲ ಅವತ್ ಹಾಕೊಂಡ್ ಬರ್ತೀನಿ ಅಂತ
ಅಂತ ಕೃಷ್ ಹೇಳ್ತಾನೆ. ಆಗ ಪ್ರಮೀಳಾ, ಸರಿ ಕಲ್ಯಾಣಿ ಎಲ್ರು ಬಂದಾಯ್ತಲ್ವಾ, ಕೇಕ್ ಕಟ್ ಮಾಡೋಣ ಅಂತ ಕೇಳಿದಾಗ, ಹಾ ಸರಿನಮ್ಮ ನಾನ್ ತಗೊಂಡ್ ಬಂದ್ಬಿಡ್ತೀನಿ ಅಂತ ಹೋಗಿ ರೋಹಿಣಿ ಕೇಕ್ ಎತ್ಕೊಂಡ್ ಬಂದಿಡ್ತಾಳೆ. ಹೌದು ಕಲ್ಯಾಣಿ, ಕೇಕ್ ಕಟ್ ಮಾಡೋದಕ್ಕೆ ಚಾಕು ಅಂತ ಪ್ರಮೀಳಾ ಕೇಳಿದಾಗ, ಅಯ್ಯೋ ಒಳಗಡೆನೆ ಇರ್ಬೇಕಮ್ಮ, ನೋಡ್ತೀನಿ ಇರು ಅಂತ ಹೇಳಿ ರೋಹಿಣಿ ಚಾಕು ತರೋದಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಸೂರ್ಯ ಮೀನಾ ಇಬ್ರು ಬಂದು, ಏನೇ ಮೀನಾ ಇದು, ಒಳಗಡೆ ತುಂಬಾ ಜನ ಇರೋ ತರ ಕಾಣಿಸ್ತಿದೆ ಅಂತ ಸೂರ್ಯ ಹೇಳಿದಾಗ, ಗೊತ್ತಿಲ್ಲ ರೀ, ಬಲೂನ್ ಎಲ್ಲ ಕಟ್ಟಿದ್ದಾರೆ, ಏನಾದ್ರೂ ವಿಶೇಷ ಇರ್ಬೇಕು ಅಂತ ಮೀನಾ ಹೇಳ್ತಾಳೆ. ಸರಿ ಗೊತ್ತಿಲ್ಲ ಬಾ, ಒಳಗಡೆ ಹೋಗಿ ನೋಡೋಣ ಅಂತ ಸೂರ್ಯ ಒಳಗಡೆ ಹೋದಾಗ, ಅಷ್ಟರಲ್ಲಿ ಕ್ರಿಶ್ ಸೂರ್ಯನ್ ನೋಡಿ ಅಂಕಲ್ ಅಂತ ಬಂದ್ ತಬ್ಕೋತಾನೆ. ಆಗ ಸೂರ್ಯ ಕೃಷ್ಣ ಎತ್ಕೊಂಡ್ ಮುದ್ದಾಡ್ತಾ, ಏನೋ ಕ್ರಿಶ್ ಕೋಟ್ ಎಲ್ಲ ಹಾಕೋಬಿಟ್ಟಿದ್ಯಾ ಅಂತ ಕೇಳಿದಾಗ, ಚೆನ್ನಾಗಿದ್ಯಾ ಅಂಕಲ್ ಅಂತ ಕ್ರಿಶ್ ಕೇಳ್ತಾನೆ. ಸೂಪರ್ ಆಗಿದೆ ಕಣೋ ಕ್ರಿಶ್, ಹೌದು ಏನ್ ಇವತ್ ವಿಶೇಷ, ದಿಢೀರ್ ಅಂತ ಈ ಡ್ರೆಸ್ ಎಲ್ಲ ಹಾಕೋಬಿಟ್ಟಿದ್ಯಾ ಅಂತ ಮೀನಾ ಕೇಳಿದಾಗ, ಇವತ್ತು ನನ್ ಬರ್ತಡೇ ಆಂಟಿ ಅಂತ ಕ್ರಿಶ್ ಹೇಳ್ತಾನೆ. ಈ ಕಡೆ ಚಾಕು ತರೋದಕ್ಕೆ ಅಂತ ಒಳಗಡೆ ಹೋಗಿದ್ ರೋಹಿಣಿ ಆಚೆ ಬಂದು, ಏನಿದು ಅಮ್ಮ ಯಾಕೆ ಈ ರೀತಿ ನಿಂತ್ಕೊಂಡು ನೋಡ್ತಿದ್ದಾರೆ ಅಂತ ರೋಹಿಣಿ ಬಾಗಿಲ್ ಕಡೆ ತಿರ್ಗಿ ನೋಡಿದಾಗ ಸೂರ್ಯ ಮತ್ತೆ ಮೀನನ್ ನೋಡಿ ಶಾಕ್ ಆಗುತ್ತೆ. ಈ ಕಡೆ ಸೂರ್ಯ, ನೋಡ್ದೇನೆ ಮೀನಾ, ಕರೆಕ್ಟ್ ಆಗಿರೋ ದಿನಾನೇ ಬಂದಿದೀವಿ ಅಂತ ಹೇಳಿ ಕ್ರಿಶ್ ಹುಟ್ಟು ಹಬ್ಬದ ಶುಭಾಶಯಗಳು ಕಣೋ ಅಂತ ಸೂರ್ಯ ವಿಶ್ ಮಾಡ್ತಾನೆ. ಹಾಗೆ ಮೀನಾ ಸಹ ವಿಶ್ ಮಾಡ್ತಾಳೆ. ಅವ್ರಿಬ್ರನ್ನ ನೋಡಿ ಭಯದಿಂದ ರೋಹಿಣಿ ಹೋಗಿ ಅಡಿಗೆ ಮನೆ ಒಳಗಡೆ ಮುಚ್ಚಿಟ್ಕೋತಾಳೆ. ಚೆನ್ನಾಗಿದ್ದೀರಾ ಅಮ್ಮ ಅಂತ ಮೀನಾ ಪ್ರಮೀಳನ್ ಕೇಳಿದಾಗ, ಹೂನಮ್ಮ ಮೀನಾ ಅಂತ ಹೇಳಿ, ಬಾರಪ್ಪ ಸೂರ್ಯ, ಹೌದು ನೀವೇನ್ ದಿಢೀರ್ ಅಂತ ಬಂದಿದ್ದೀರಾ ಅಂತ ಪ್ರಮೀಳಾ ತಡವರ್ಸ್ತಾ ಕೇಳ್ತಾರೆ. ಆಗ ಮೀನಾ, ಕೃಷ್ಣ ನೋಡೋದಕ್ಕೆ ಅಂತ ಬಂದ್ವಿ ಅಮ್ಮ, ಇವತ್ತು ಅವ್ನು ಹುಟ್ಟಿದ ಹಬ್ಬ ಅಲ್ವಾ ಅಂತ ಕೇಳಿದಾಗ, ಹೌದು ಮೀನಾ, ಕೇಕ್ ಕಟ್ ಮಾಡೋಣ ಅಂತ ಎಲ್ರು ಕಾಯ್ತಿದ್ವಿ, ನಿಮ್ಮನ್ನ ಕರೆಯೋಣ ಅಂತ ಅನ್ಕೊಂಡೆ, ನಿಮ್ಮ ಕೆಲ್ಸ ಇರುತ್ತೆ ಅಂತ ಸುಮ್ನೆ ಅದೇ ಅಂತ ಪ್ರಮೀಳಾ ಹೇಳ್ತಾರೆ. ಆಗ ಸೂರ್ಯ, ನೋಡಿದ್ರ ಅಮ್ಮ, ಕರೆಕ್ಟ್ ಟೈಮ್ ಬಂದಿದ್ದೀವಿ, ಮೈಸೂರ್ಗೆ ಟ್ರಿಪ್ ಹೋಗಿದ್ದೆ, ಅಲ್ಲಿ ಮೀನನ್ಗೆ ಒಂದ್ ಸೀರೆ ತಗೊಂಡ್ ಬಂದೆ, ಹಂಗೆ ನಮ್ ಕ್ರಿಶ್ ಸೈಜ್ ಬಟ್ಟೆ ನೋಡಿ ಕ್ರಿಶ್ಗೆ ಆಗ್ಬಹುದಲ್ವಾ ಅಂತ ತಗೊಂಡ್ ಬಂದೆ ಅಂತ ಹೇಳಿದಾಗ, ನಿಮ್ಮನ್ನ ನೋಡಿ ತುಂಬಾ ದಿವಸ ಆಯ್ತಲ್ವಾ, ಹಾಗೆ ನಿಮ್ಮನ್ನ ನೋಡ್ಕೊಂಡು ಆ ಬಟ್ಟೆನು ಕೊಟ್ಟು ಹೋಗೋಣ ಅಂತ ಬಂದ್ವಿ ಅಂತ ಮೀನಾ ಹೇಳ್ತಾಳೆ. ಸರಿ ಬನ್ನಿ ಒಳಗಡೆ ಅಂತ ಪ್ರಮೀಳಾ ಹೇಳಿದಾಗ, ನಾನ್ ನಾರ್ಮಲ್ ಆಗಿ ಡ್ರೆಸ್ ಕೊಡೋದಕ್ಕೆ ಅಂತ ಬಂದೆ, ನೋಡಿದ್ರೆ ಇಲ್ಲಿ ಬರ್ತಡೇಗೆ ಗಿಫ್ಟ್ ಕೊಡೋ ರೀತಿ ಆಯ್ತು, ಖುಷಿ ಆಗ್ತಿದೆ ಅಂತ ಸೂರ್ಯ ಹೇಳ್ತಾನೆ. ಆಗ ಸೂರ್ಯ ಮೀನಾ ಇಬ್ರು ಕೂಡ ತಂದಿರೋ ಬಟ್ಟೆನ ಕೃಷ್ಗೆ ತೋರಿಸಿ ಖುಷಿ ಪಡ್ತಿರ್ತಾರೆ. ಈ ಕಡೆ ಅಡಿಗೆ ಮನೆಯಲ್ಲಿ ಮುಚ್ಚಿಟ್ಕೊಂಡಿರೋ ರೋಹಿಣಿ ಇದನ್ನೆಲ್ಲ ಕೇಳಿ ತುಂಬಾ ಕೋಪ ಮಾಡ್ಕೊಂಡು, ಅಯ್ಯೋ ಯಾಕಾದ್ರೂ ಇವ್ರು ಬಂದ್ರು ಇಲ್ಲಿ ಅಂತ ಬೈಕೋತಿರ್ತಾಳೆ. ಸರಿ ಹಾಗಾದ್ರೆ ಕೇಕ್ ಕಟ್ ಮಾಡೋಣ್ವೇನೋ ಕ್ರಿಶ್ ಅಂತ ಸೂರ್ಯ ಕೇಳಿದಾಗ, ಕ್ರಿಶ್ ರೋಹಿಣಿನೇ ಹುಡುಕ್ತಿರ್ತಾನೆ. ಏಯ್ ಕ್ರಿಶ್, ಏನು ಅಲ್ಲಿ ನೋಡ್ತಿದ್ಯಾ ಅಂತ ಸೂರ್ಯ ಕೇಳಿದಾಗ, ಇಲ್ಲ ಅದು ಕೇಕ್ ಕಟ್ ಮಾಡೋಣ ಅಂತ ಹೇಳಿದ್ರಲ್ಲ ಅದಕ್ಕೆ ಅಮ್ಮ ಅಂತ ಹೇಳ್ತಾ ಪ್ರಮೀಳನ್ ನೋಡಿ, ಅಜ್ಜಿ ಅಮ್ಮ ಎಲ್ಲಿ ಅಂತ ಕ್ರಿಶ್ ಕೇಳ್ಬಿಡ್ತಾನೆ. ಆಗ ಮೀನಾ, ಏನಮ್ಮ ಹೇಳ್ತಿದ್ದ ನೀವನು ಅಂತ ಕೇಳಿದಾಗ, ಅವನು ಕೇಕ್ ಕಟ್ ಮಾಡೋದ್ರ ಬಗ್ಗೆ ಹೇಳ್ತಿರ್ತಾನಮ್ಮ, ಬೇರೆ ಏನು ಇಲ್ಲ, ಕೇಕ್ ಕಟ್ ಮಾಡಿ ನಾನು ಹೋಗಿ ಒಳಗಡೆ ಪ್ಲೇಟ್ ತಗೊಂಡ್ ಬರ್ತೀನಿ ಅಂತ ಪ್ರಮೀಳಾ ಹೇಳಿ ಒಳಗಡೆ ಬರ್ತಾರೆ. ಆಗ ಸೂರ್ಯ, ಅಲ್ಲೇ ಮೀನಾ ಫೋಟೋ ತೆಗಿ ಅಂತ ಹೇಳಿ ಫೋನ್ ಕೊಟ್ಟಾಗ ಮೀನಾ ಫೋಟೋ ತೆಗಿತಿರ್ತಾಳೆ. ಈ ಕಡೆ ಅಡಿಗೆ ಮನೆಗೆ ಪ್ರಮೀಳಾ ಬಂದು, ನಾನೇನೇ ಮಾಡ್ಲಿ ಒಂದು ಅರ್ಥ ಆಗ್ತಿಲ್ಲ ಕಣೆ ಕಲ್ಯಾಣಿ ಅಂತ ಹೇಳ್ಬೇಕಾದ್ರೆ ರೋಹಿಣಿ ಕೋಪ ಮಾಡ್ಕೊಂಡು, ನಾನ್ ಬರೋದಿಲ್ಲ, ಎಲ್ಲದನ್ನು ನೀನೇ ನೋಡ್ಕೊ ಹೋಗು ಅಂತ ಬೈದ್ ಕಳಿಸ್ತಾಳೆ ಪ್ರಮೀಳನ. ಅಷ್ಟರಲ್ಲಿ ಅಕ್ಕಪಕ್ಕದವರು, ಅಕ್ಕ ಕಲ್ಯಾಣಿ ಎಲ್ಲಿ ಅಂತ ಕೇಳಿದಾಗ, ಅವಳು ಬರ್ತಾಳೆ, ನಾವು ಕೇಕ್ ಕಟ್ ಮಾಡೋಣ ಅಂತ ಪ್ರಮೀಳಾ ಹೇಳ್ತಾರೆ. ಆಗ ಸೂರ್ಯ, ಏನೋ ಕ್ರೇಶ್, ಇವತ್ ನೀನ್ ಹುಟ್ಟಿದಬ್ಬ ಕಣೋ, ಹೆಂಗ್ ಖುಷಿಯಾಗಿರ್ಬೇಕು, ಯಾಕೋ ಮುಖ ಈ ರೀತಿ ಇಟ್ಕೊಂಡಿದ್ಯಾ ಅಂತ ಕೇಳಿದಾಗ, ಇಲ್ಲ ಅದು ಅದು ಅಮ್ಮ ಅತ್ತೆ ಅಂತ ಕೃಷ್ ಹೇಳ್ತಿರ್ತಾನೆ. ಅದನ್ನ ಕೇಳಿ ಸೂರ್ಯ, ಅಮ್ಮ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ಪ್ರಮೀಳಾಗ್ ಹೇಳಿದಾಗ, ಅದನ್ನ ಕೇಳಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಪ್ರಮೀಳಾ ಒದ್ದಾಡ್ತಿರ್ತಾರೆ. ಆಗ ಮೀನಾ, ರೀ ಯಾಕ್ರಿ ಇವಾಗ ಬೇಡದೆ ಇರೋದಲ್ಲ ಅಂತ ಕೇಳಿದಾಗ, ನಿನಗ್ ಗೊತ್ತಾಗೋದಿಲ್ಲ, ಸುಮ್ನೆ ಇರು ಮೀನಾ ಅಂತ ಹೇಳಿ, ಅಮ್ಮ ಬನ್ನಿ ಬನ್ನಿ ನನ್ ಜೊತೆ ನಿಮ್ ಹತ್ರ ಮಾತಾಡ್ಬೇಕು ಅಂತ ಸೂರ್ಯ ಆಚೆ ಕರ್ಕೊಂಡ್ ಬರ್ತಾನೆ. ಆಗ ಪ್ರಮೀಳಾ, ಯಾಕಪ್ಪ ಏನಾಯ್ತು ಅಂತ ಕೇಳಿದಾಗ, ಕ್ರಿಶ್ ಈ ರೀತಿ ಯಾಕಿದ್ದಾನೆ ಅಂತ ನನಗ್ ಗೊತ್ತಾಯ್ತಮ್ಮ ಅಂತ ಸೂರ್ಯ ಹೇಳ್ತಾನೆ. ಏನಪ್ಪ ಹೇಳ್ತಿದ್ಯಾ ಅಂತ ಪ್ರಮೀಳಾ ಕೇಳಿದಾಗ, ಅವ್ನಿಗೆ ಅವ್ರ ಅತ್ತೆ ಜ್ಞಾಪಕಕ್ಕೆ ಬಂದಿದಾರಮ್ಮ, ಅದಕ್ಕೆ ನೋಡಿ ಅವ್ನು ಎಷ್ಟೊಂದ್ ಮೂಡ್ ಆಫ್ ಆಗಿದ್ದಾನೆ ಅಂತ ಸೂರ್ಯ ಹೇಳಿದಾಗ, ಹೌದಮ್ಮ, ಅವ್ರು ಇವಾಗ್ಲಾದ್ರೂ ಬರ್ಬೋದಾಗಿತ್ತಲ್ವಾ ಅಂತ ಮೀನಾ ಕೇಳ್ತಾಳೆ. ಇಲ್ಲಮ್ಮ, ಅವಳು ಕೆಲ್ಸ ಇದೆ ಅಂತ ಹೇಳಿದ್ಲು ಅಂತ ಪ್ರಮೀಳಾ ಹೇಳಿದಾಗ, ಏನಮ್ಮ ಇದು, ನಿಮ್ಮನ್ನ ಇಲ್ಲಿ ಒಂಟಿಯಾಗಿ ಬಿಟ್ಬಿಟ್ಟು ಅಲ್ಲಿ ಹೋಗಿ ಕಿತ್ತು ಗುಡ್ಡೆ ಹಾಕು ಅಂತ ಕೆಲ್ಸ ಏನಿತ್ತು ಅವ್ರಿಗೆ ಅಂತ ಸೂರ್ಯ ಬೈತಿರ್ತಾನೆ. ಆಗ ಮೀನಾ, ಅಮ್ಮ ಕೃಷ್ಗೆ ಅಮ್ಮ ಇಲ್ಲ, ಹಾಗಿದ್ಮೇಲೆ ಅತ್ತೆ ಆಗಿರೋರು ಅಮ್ಮನ್ ರೀತಿ ನೋಡ್ಕೋಬೇಕಲ್ವಾ ಅಂತ ಕೇಳಿದಾಗ, ಇಲ್ಲಮ್ಮ ಮೀನಾ, ಅವಳಗ್ ಬರೋದಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ಅಂತ ಪ್ರಮೀಳಾ ಹೇಳ್ತಾರೆ. ಅಂತದ್ದೇ ನಮ್ಮ ಪರಿಸ್ಥಿತಿ, ನಾನ್ ಕೇಳ್ತೀನಿ ನೀವ್ ಫೋನ್ ಮಾಡ್ಕೊಡಿ ಅಂತ ಸೂರ್ಯ ಹೇಳ್ತಿರೋವಾಗ ರೋಹಿಣಿ ತನ್ನ ಮೊಬೈಲ್ ನ ಸೈಲೆಂಟ್ ಮಾಡ್ಕೊಬಿಡ್ತಾಳೆ. ಇಲ್ಲಪ್ಪ ಸೂರ್ಯ, ಈಗ ಬೇಡ, ಅವಳು ಇನ್ನೊಂದ್ ದಿವ್ಸ ಬರ್ತಾಳೆ ಅಂತ ಪ್ರಮೀಳಾ ಹೇಳಿದಾಗ, ಅಮ್ಮ ಕೃಷ್ ಏಟ್ ಆಗ್ದಾಗ್ಲೂ ಅವ್ರು ಬರ್ಲಿಲ್ಲ, ಇವಾಗ್ಲೂ ಬರ್ಲಿಲ್ಲ ಅಂತಂದ್ರೆ ಹೆಂಗಮ್ಮ, ನಿಮ್ಮನ್ನ ಬಿಟ್ಟು ಬೇರೆ ಯಾರಾದ್ರೂ ಅವ್ರಿಗೆ ಬುದ್ಧಿ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ನೀವ್ ತಲೆ ಕೆಡ್ಸ್ಕೊಬೇಡಿ, ನನ್ಗೆ ಫೋನ್ ಮಾಡ್ಕೊಡಿ, ನಾನ್ ಮಾತಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಪ್ರಮೀಳಾ ಏನ್ ಮಾಡೋದು ಅಂತ ಗೊತ್ತಾಗದೆ ಒದ್ದಾಡ್ತಿರ್ತಾರೆ. ರೀ, ನೀವ್ ಮಾತಾಡಿದ್ರೆ ಅವ್ರಿಗೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ, ಅಮ್ಮ ನೀವ್ ನನಗ್ ಫೋನ್ ಮಾಡ್ಕೊಡಿ, ನಾನ್ ಮಾತಾಡ್ತೀನಿ ಅಂತ ಮೀನಾ ಕೇಳ್ತಾಳೆ. ಇಲ್ಲಮ್ಮ ಬೇಡ, ನಾವ್ ಕೇಕ್ ಕಟ್ ಮಾಡೋಣ ಬನ್ನಿ ಅಂತ ಪ್ರಮೀಳಾ ಹೇಳಿದಾಗ, ಅಮ್ಮ ಕೃಷ್ ನೋಡಿ ಅವ್ನ್ ಮುಖ ಎಷ್ಟೊಂದ್ ಸಪ್ಪೆ ಮಾಡ್ಕೊಂಡು ಎಷ್ಟೊಂದ್ ನೊಂದ್ಕೊಂಡಿದ್ದಾನೆ, ಅವ್ನ್ಗೆ ಈ ವಯಸ್ಸಲ್ಲಿ ಯಾರು ಇಲ್ಲ ಅನ್ನೋದು
ಅನ್ನೋದು ಮನ್ಸಿಗೆ ಬಂದ್ಬಿಟ್ರೆ ಅದು ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನನಗೆ ಗೊತ್ತಮ್ಮ. ನೀವು ಕಾಲ್ ಮಾಡಿ ನಾನ್ ಮಾತಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಪ್ರಮೀಳಾ ಭಯ ಪಡ್ತಿರೋದ್ ನೋಡಿ, ಅಮ್ಮ ನೀವು ಭಯ ಪಡ್ಬೇಡಿ, ಅವ್ರ ಹತ್ರ ಅರ್ಥ ಆಗೋ ರೀತಿ ಮಾತಾಡ್ತೀನಿ, ನೀವು ನನ್ಗೆ ಫೋನ್ ಮಾಡ್ಕೊಡಿ ಅಂತ ಮೀನಾ ಕೇಳ್ತಾಳೆ. ಇಲ್ಲಮ್ಮ ಅವಳು ಬರೋದಿಲ್ಲ ಅಂತ ಪ್ರಮೀಳಾ ಹೇಳ್ದಾಗ ಯಾಕೆ ಅಂತ ಮೀನಾ ಕೇಳ್ತಾಳೆ. ಅವಳಿಗೆ ಇಲ್ಲಿ ಬರೋದಕ್ಕೆ ಇಷ್ಟ ಇಲ್ಲಮ್ಮ ಅಂತ ಪ್ರಮೀಳಾ ಹೇಳ್ದಾಗ ಯಾಕೆ ಅಮ್ಮ ಮತ್ತೆ ಅಣ್ಣನ ಮಗನ್ನ ನೋಡ್ಬೇಕು ಅನ್ನೋದು ಅವಳಿಗೆ ಇಷ್ಟ ಇಲ್ವಾ ಅಥವಾ ಅನ್ಸೋದೇ ಇಲ್ವಾ ಅಂತ ಸೂರ್ಯ ಕೇಳ್ತಾನೆ. ಆಗ ಪ್ರಮೀಳಾ ಇವ್ನ್ ನನ್ ಮಗನ್ ಮಗ ಅಲ್ಲಪ್ಪ ನನ್ ಮಗಳ ಮಗನೇ ಅಂತ ಹೇಳ್ದಾಗ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ಅಮ್ಮ ಏನಮ್ಮ ಹೇಳ್ತಿದ್ದೀರಾ ಅಂತ ಸೂರ್ಯ ಕೇಳ್ದಾಗ ಹಾಗಿದ್ರೆ ನಿಮ್ ಮಗಳೇ ಕ್ರಿಶ್ ಅಮ್ಮನ ಮತ್ಯಾಕೆ ಅತ್ತೆ ಅಂತ ಹೇಳಿ ಬೆಳೆಸಿದೀರಾ ಅಂತ ಮೀನಾ ಕೇಳ್ತಾಳೆ. ಅವಳು ಅದೇ ರೀತಿನೇ ಹೇಳಿ ಬೆಳೆಸಿರೋದಮ್ಮ ಅಂತ ಪ್ರಮೀಳಾ ಹೇಳ್ದಾಗ ಇದೆಂತ ಅನ್ಯಾಯ ನಮ್ಮ ಹೆತ್ತು ಮಗುನೇ ಅತ್ತೆ ಅಂತ ಕರಿ ಅಂತ ಹೇಳ್ಕೊಡ್ತಿದ್ದಾಳೆ ನಿಮ್ ಮಗಳು ಅಂತ ಸೂರ್ಯ ಕೇಳ್ತಾನೆ. ಯಾಕಮ್ಮ ಈ ರೀತಿ ಹೇಳಿದ್ರು ಅಂತ ಮೀನಾ ಕೇಳಿದಾಗ ಎಲ್ಲದಕ್ಕೂ ಕಾರಣ ನಾನೇನಮ್ಮ. ನಮ್ಮ ಯಜಮಾನ್ರು ಸತ್ತೋದ್ಮೇಲೆ ನಮ್ಗೆ ತುಂಬಾ ಸಾಲ ಇತ್ತು. ಆಗ ನನ್ ಮಗಳಿಗೆ 17 ವರ್ಷ ಇರ್ಬೋದು. ಒಬ್ಬ ದೊಡ್ಡ ಮನುಷ್ಯ ಅವಳನ್ನ ಹೆಣ್ಕೇಳೋದಕ್ ಬಂದ್ರು. ಅವ್ರಿಗೆ ಇವಳಿಗಿಂತ ತುಂಬಾ ವಯಸ್ಸಾಗಿತ್ತು. ಆಗ ನಾವಿದ್ದ ಪರಿಸ್ಥಿತಿಲಿ ನಾನು ಹಿಂದೂ ಮುಂದೆ ನೋಡದೆ ಮದ್ವೆ ಮಾಡ್ಕೊಟ್ಬಿಟ್ಟೆ. ನನ್ ಮಗಳನ್ನ ಬಲವಂತವಾಗಿ ಆ ಮನುಷ್ಯನ್ಗೆ ಕಟ್ಬಿಟ್ಟೆ ಅಂತ ಪ್ರಮೀಳಾ ಹೇಳ್ತಿರುವಾಗ ಹಾಗಿದ್ರೆ ಕ್ರಿಶ್ ಅಪ್ಪ ಎಲ್ಲಿ ಅಂತ ಮೀನಾ ಕೇಳ್ತಾಳೆ. ಕ್ರಿಶ್ ಹುಟ್ಟಿದ ಸ್ವಲ್ಪ ದಿನಕ್ಕೆ ಅವ್ರ ಆರೋಗ್ಯ ಸರಿ ಇಲ್ಲದೆ ತೀರ್ಕೊಬಿಟ್ಟಮ್ಮ ಅಂತ ಪ್ರಮೀಳಾ ಹೇಳಿದಾಗ ಹಾಗಾದ್ರೆ ನಿಮ್ ಮಗಳು ಈಗ ಎಲ್ಲಮ್ಮ ಅಂತ ಸೂರ್ಯ ಮತ್ತೆ ಮೀನಾ ಇಬ್ರು ಫೋರ್ಸ್ ಮಾಡ್ತಿರ್ಬೇಕಾದ್ರೆ ಅವಳು ಇಲ್ಲೇ ಇದ್ದಾಳೆ ಆ ಕಡೆ ನೋಡಿ ಅಂತ ಕೈ ಸನ್ನೆ ಮಾಡಿ ರೋಹಿಣಿ ಇರೋ ಜಾಗನ ತೋರಿಸ್ತಾರೆ ಪ್ರಮೀಳಾ. ಆಗ ರೋಹಿಣಿ ಆಚೆ ಬಂದಾಗ ರೋಹಿಣಿ ನೋಡಿ ಸೂರ್ಯ ಮತ್ತೆ ಮೀನಾಗ್ ಶಾಕ್ ಆಗುತ್ತೆ. ತಪ್ಪಾಯ್ತು ನನ್ನ ಕ್ಷಮಿಸ್ಬಿಡಿ ಅಂತ ಸೂರ್ಯನ್ ಕಾಲ್ ಹಿಡ್ಕೊಂಡು ಬೇಡ್ಕೊಳೋದಕ್ಕೆ ಹೋಗ್ತಾಳೆ ರೋಹಿಣಿ. ಆಗ ದಿಢೀರ್ ಅಂತ ರೋಹಿಣಿಗೆ ಎಚ್ಚರ ಆದಾಗ ಇದು ಕನ್ಸು ಅಂತ ರೋಹಿಣಿಗೆ ಗೊತ್ತಾಗುತ್ತೆ. ಈ ಕಡೆ ಪ್ರಮೀಳಾ ನನ್ ಜೀವನನ ಹಾಳ್ ಮಾಡ್ಬಿಟ್ಟೆ ಅಂತ ನನ್ ಮಗಳು ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳಪ್ಪ, ಸರಿ ಆಯ್ತು ಅಂತ ಅವಳಿಗೆ ಇಷ್ಟ ಬಂದ ಜೀವನನ ಅವಳೇ ಶುರು ಮಾಡ್ಲಿ ಅಂತ ನಾನ್ ಬಿಟ್ಬಿಟ್ಟೆ ಅವಳನ್ನ. ಅದಕ್ಕೆ ಅವಳು ಬೇರೆ ಊರಿಗೆ ಹೋಗಿ ಚೆನ್ನಾಗಿ ಓದಿ ಇವಾಗ ದುಬೈಯಲ್ಲಿ ಇದ್ದಾಳೆ ಅಂತ ಪ್ರಮೀಳಾ ಹೇಳ್ದಾಗ ಹಾಗಾದ್ರೆ ಕ್ರಿಶ್ಗೆ ಇದೆಲ್ಲ ಗೊತ್ತಿರ್ಲಿಲ್ವಾ ಅಂತ ಸೂರ್ಯ ಕೇಳ್ತಾನೆ. ಗೊತ್ತಿರ್ಲಿಲ್ಲಪ್ಪ, ನಾವ್ ಅವನ ಹತ್ರ ಏನು ಹೇಳಿರ್ಲಿಲ್ಲ ಅಂತ ಪ್ರಮೀಳಾ ಹೇಳ್ತಾಳೆ. ಅಮ್ಮ ನೀವ್ ನಿಮ್ ಮಗಳಿಗೆ ಈ ರೀತಿ ಮಾಡ್ಬಾರ್ದಾಗಿತ್ತು, ಅದ್ರಲ್ಲೂ ಆ ಚಿಕ್ಕ ವಯಸ್ಸಲ್ಲೇ ಅವ್ರು ಎಷ್ಟೊಂದ್ ಕಷ್ಟ ಪಟ್ಟಿರ್ಬೇಡ ಅಂತ ಮೀನಾ ಹೇಳ್ದಾಗ ನೀನ್ ಹೇಳೋದ್ ನಿಜಾನೇ ಮೀನಾ, ಆದ್ರೆ ನಾನ್ ಇದ್ದಿದ್ ಪರಿಸ್ಥಿತಿ ಹಾಗಿತ್ತು, ಅದ್ರ ಪ್ರಾಯಶ್ಚಿತ್ತವಾಗಿ ನಾನಿವಾಗ ಅವಳ ಮಗನ್ನ ಬೆಳೆಸ್ತಾ ಇದ್ದೀನಿ ಅಂತ ಪ್ರಮೀಳಾ ಹೇಳ್ತಾರೆ. ಅಮ್ಮ ನೀವ್ ಹೇಳೋದೆಲ್ಲ ಸರಿ, ಆದ್ರೆ ಅದಕ್ಕೆ ಅಂತ ಯಾಕಮ್ಮ ಅವರು ಕೃಷ್ಣ ಮಗ ಅಂತ ಎಲ್ರ ಮುಂದೆ ಹೇಳ್ತಿಲ್ಲ ಅಂತ ಸೂರ್ಯ ಕೇಳಿದಾಗ ಆ ರೀತಿ ಅವಳ ಮಗ ಅಂತ ಗೊತ್ತಾದ್ರೆ ಅವಳು ಬಾಳ್ಬೇಕಾಗಿರೋ ಬಾಳು ಅವಳಿಗೆ ಸಿಗೋದಿಲ್ವಲ್ಲಪ್ಪ, ಅದ್ರಿಂದಾನೇ ತನ್ಗೆ ಮಗು ಇರೋದ್ರ ಬಗ್ಗೆ ಅವಳು ಯಾರ ಹತ್ರನೂ ಹೇಳ್ತಿಲ್ಲಪ್ಪ ಅಂತ ಪ್ರಮೀಳಾ ಹೇಳ್ತಾರೆ. ಆಗ ಸೂರ್ಯ ಅಲ್ಲಮ್ಮ ತಪ್ಪು ಮಾಡಿದ್ದು ನೀವು ಮತ್ತೆ ಅವಳ ಮುದುಕ ಗಂಡ, ನಿಮ್ ಮಗಳಿಗೆ ನೋವಾಗಿದೆ ಸರಿ, ಅದೆಲ್ಲ ಬೇರೆ ವಿಷಯ. ಅದಕ್ಕೆ ಅಂತ ಆ ಚಿಕ್ಕ ಮಗು ಏನಮ್ಮ ತಪ್ಪು ಮಾಡಿತ್ತು, ದೊಡ್ಡವ್ರು ಮಾಡಿದ ತಪ್ಪಿಗೆ ಇದ್ಯಾಕಮ್ಮ ಕಷ್ಟ ಪಡ್ಬೇಕು. ಇಷ್ಟು ದಿನ ಅಮ್ಮ ಇಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಅಮ್ಮ ಇದ್ರೂ ಕೂಡ ಇಲ್ದೇ ಇರೋ ರೀತಿ ಜೀವನ ಇದೆಯಲ್ಲ, ದಾಹ ಆಗಿರೋರ್ನ ಕರ್ಕೊಂಡೋಗಿ ಸಮುದ್ರದ ಮಧ್ಯೆ ನಿಲ್ಸೋತರ, ಆದ್ರೆ ಒಂದ್ ತೊಟ್ಟು ನೀರ್ ಕುಡಿಯೋದಕ್ಕೆ ಪ್ರಯೋಜನಕ್ಕೆ ಬರೋದಿಲ್ಲ. ಅದೇ ರೀತಿ ಮಗುದು ಕೂಡ ಪೂರ್ತಿ ಜೀವನ ಇರುತ್ತಮ್ಮ. ಅವ್ರ ಮಗನ್ನ ಅವರೇ ಅಲ್ವೇ ನಮ್ಮ ನೋಡ್ಕೋಬೇಕಾಗಿರೋದು, ಹೆತ್ತಿರೋ ಮಗನ್ಗಿಂತ ಅದ್ಯಾವ್ದಮ್ಮ ಇಷ್ಟಪಟ್ಟಿರೋ ಬಾಳು ಅಂತ ಜೀವನ ಅವ್ರಿಗೆ ಬೇಕೇನಮ್ಮ ಅಂತ ಸೂರ್ಯ ಕೋಪ ಮಾಡ್ಕೊಂಡ್ ಕೇಳ್ತಾನೆ. ಅಮ್ಮ ನಿಮ್ ಮಗಳ ಕಷ್ಟ ನನ್ಗೆ ಅರ್ಥ ಆಗುತ್ತೆ, ಯಾವ ಹೆಣ್ಣಿಗೂ ಈ ರೀತಿ ನಡಿಬಾರ್ದು, ಅದಕ್ಕೆ ಅಂತ ಅವ್ರ ಹೆತ್ತಿರೋ ಮಗನ್ನ ಈ ರೀತಿ ಬಿಟ್ಬಿಡೋದ್ ಸರಿನಾ ಅಂತ ಮೀನಾ ಕೇಳಿದಾಗ ಸೂರ್ಯ ಅಮ್ಮ ಈಗ ನಿಮ್ ಮಗಳ ಹತ್ರ ಇನ್ನೂ ಜಾಸ್ತಿ ಮಾತಾಡ್ಬೇಕು ಅಂತ ಅನ್ನಿಸ್ತಿದೆ, ನೀವ್ ಅವ್ರಿಗೆ ಫೋನ್ ಮಾಡ್ಕೊಡಿ, ನಾನ್ ಮಾತಾಡ್ಲೇಬೇಕು ಅಂತ ಸೂರ್ಯ ಹಠ ಮಾಡ್ತಾನೆ. ಅದನ್ನ ಕೇಳಿ ರೋಹಿಣಿ ಮತ್ತೆ ಪ್ರಮೀಳಾ ಎಲ್ಲಿ ಸಿಕ್ಕಾಕೊಬಿಡ್ತೀವೋ ಅಂತ ಭಯ ಪಡ್ತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.